ಸುರೇಶ್ ಬೈರ್ಸಂದ್ರ ಅವರು ನಾನು ದಿನೇಶ್ ಬಾಬು ಅವ್ರನ್ನ ನಮ್ಮ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ ಸರ್ ಮತ್ತು ಎರಡೆರಡು ಕ್ಯಾಮ್ರಾಗಳಿದ್ದಾವೆ ಹೆಂಗೆ ಆಪ್ರೇಟ್ ಮಾಡ್ತೀವಿ ಅಂತ. ಅವಾಗಿನ ಇದಿಲ್ಲ, ಕ್ಯಾಮ್ರಾಗಳು ಯಾವೂ ಇಲ್ಲ, ಅದು ಡಿಜಿಟಲ್ ಕ್ಯಾಮ್ರಾಗಳಿಲ್ಲ. 435 ಕ್ಯಾಮ್ರಾ ನೆಗೆಟಿವ್ ಯೂಸ್ ಮಾಡ್ತಾಯಿದ್ವಿ. ಮತ್ತು 2 ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದಲ್ಲ ಗುರು ಹೆಂಗೆ ಅಂದೆ. ಅದಕ್ಕೆ ಇಲ್ಲ ಸುರೇಶ್ ಅಂತ ಒಪ್ಪಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂದರು. ಇವ್ರು ಬಂದರು. ಇವ್ರು ಪಾಪ ತುಂಬ ಇನ್ನೋಸೆಂಟ್, ಇವ್ರೂ ಇದರಲ್ಲೇ ಇರ್ತಾರೆ. ಆದರೆ ಒಂದೊಂದು ಸಾರಿ ಅವ್ರು ನೋಡೋ ಲುಕ್ ಇರ್ತದಲ್ಲ, ಅದು ಸ್ವಲ್ಪ ನನಗೆ ಒಂಥರ ಖರಾಬು ಅನ್ಸೋದು. ನೋಡೋ ಲುಕ್ಕು, ಆಮೇಲೆ ಮಾತಾಡೋ ಸ್ಟೈಲು ಮಾಡೋದು. ಆಮೇಲೆ ಶೂಟಿಂಗಲ್ಲಿ ನನ್ನ ಫ್ಲಾಟ್ ಕ್ಯಾಮ್ರಾ ಆ್ಯಕ್ಷನ್ ಎಲ್ಲ ಮುಗಿದಾದ್ಮೇಲೆ ಕಟ್ ಅಂದ ತಕ್ಷಣವೇ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರಿಬ್ಬರು ಮಾಯ ಆಗ್ಬಿಡೋರು. ಎಲ್ಲೂ ಆಯ್ತಾರೆ ಇವರು ಅಂತ ನಾನು ದಿನೇಶ್ ಬಾಬುರನ್ನ ಕೇಳ್ತಿದ್ದೆ, ಏನು ಸರ್ ನಿಮ್ಮ ಅಸಿಸ್ಟೆಂಟ್ ಅವನು ಹೋಗ್ಬಿಡ್ತಾನೆ, ಈ ಇಬ್ಬರು ಹೋಗ್ಬಿಡ್ತಾರಲ್ಲ ಹೆಂಗೆ ಸರ್ ಅಂತ. ಏನೋ ಮಾತಾಡ್ತಿರ್ತಾರೆ. ಇವರು ಆಚೆ ಕಡೆ ಬಂದು ಹೇಳೋದೇನು ನಮಗೆ ಅಂದರೆ, ಅದು ಈ ಶಾರ್ಟ್ ತೆಗೆದ್ವಲ್ಲ ಅದು ಹೆಂಗೆ ಅಂತ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನನ್ನನ್ನು ಕೇಳ್ತಾಯಿದ್ರು, ನಾನು ಅವ್ರಿಗೆ ಉತ್ತರ ಕೊಡ್ತಾಯಿದ್ದೆ ಅಂತ. ಇವರು ಇಲ್ಲ, ಇವ್ರದ್ದು ಮುಂದಿನ ಪ್ಲ್ಯಾನ್ಗಳು ನೀನೇ ಕ್ಯಾಮ್ರಾಮನ್ನು, ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು ಅಂತೇಳಿ ಅವತ್ತಿಂದನೂ ಇವು ನಡ್ಕೊಂಡೇ ಬರ್ತಾಯಿದ್ವು. ನಾನು ಸುಮ್ಮನೆ ಸ್ಟಡಿ ಮಾಡ್ಕೊಂಡು ಏನೋ ಬಿಡ್ರಿ ಚೆನ್ನಾಗಿರಲಿ ಅಂದ್ಕೊಂಡು ಆರಾಮಾಗಿದ್ವಿ. ನಂತರ ಜೊತೆನಲ್ಲೇ ಶ್ರೀನಗರ ಕಿಟ್ಟಿ ಅಲ್ಲಲ್ಲ ಸಿನಿಮಾ ಕ್ಯಾಮ್ರಾಮನ್ ಆಗಿ 4-5 ಸಿನಿಮಾ ಮಾಡಿದ್ರಿ ಬಿಡ್ರಿ, ಅದಲ್ಲ. ಅದಾದಮೇಲೆ ಅಲ್ಲ, ಇದು ಸುನಿ ಮಾಡಿದ ಸಿನಿಮಾ ಬಹುಪರಾಕು. ಆ ಸಿನಿಮಾಗೆ ಇವ್ರ ಮನೆಗೆ ಬಂದರು. ಫಸ್ಟು ಬಂದ್ಬಿಟ್ಟು, ಸರ್ ಸುನಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಏನು ಮಾತಾಡ್ಬೇಕಂತೆ ಗುರು ಅಂದು. ಎಲ್ಲಿದ್ದಾರೆ ಅಂದು. ಇಲ್ಲೇ ಕೆಳಗಡೆ ಅವರೇ ಬಂದ್ಬಿಡ್ತಾರೆ. ಸರಿ ಏನಂತೆ ಗುರು ಅಂತ. ಅವ್ನು ಬಂದವನೇ ಸುನಿ ಇವರು ಇಬ್ಬರು ಕೂತ್ಕೊಂಡು, ಸರ್ ಒಂದು ಬಹುಪರಾಕ್ ಅಂತ ಸಿನಿಮಾ ಮಾಡೋಣ ಸರ್. ಸುನಿ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಒಂದು ಲೆವೆಲ್ಗೆ ರೆಡಿ ಆಗ್ಬಿಟ್ಟೈತಿ. ನೀನು ನನ್ನ ಸಿನಿಮಾದಲ್ಲಿ ನೀನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ ಅನ್ನೋದು ನಮ್ಮ ನಿರ್ಮಾಪಕರಿಗೂ ಭಾಳ ಜನಕ್ಕೆ ಗೊತ್ತಾಗ್ಬಿಟ್ಟೈತಿ, ಆಯಿತಾ. ಅದಕ್ಕೆ ಅವರು ನಿನ್ನನ್ನು ಹಿಡ್ಕೊಂಬಂದು ಕೊಡು ಅಂತ ನನ್ನ ಕೇಳ್ತಾವ್ರೆ. ಇನ್ಕ್ಲೂಡಿಂಗ್ ರಾಮು, ಅಣಜಿ ನಾಗರಾಜು, ಲಾಕಪ್ ಡೆತ್ ರಾಮು ಅವರು, ಆಮೇಲೆ ಮೇಡಮ್ ಒಬ್ರು ಇದ್ದಾರಲ್ಲ, ಅಲ್ಲ ಏಯ್ ಬಗ್ಗೆ ಅದು ಆಡ ಕನೆಕ್ಟಿವಿಟಿ ತಗೊಂತವ್ರೆ ಅಲ್ಲ, ಜಯಶ್ರೀದೇವಿ ಮೇಡಮ್ ಅವರು ಒಂದು ದಿವಸ ಆಫೀಸಿಗೆ ಬಂದು ಕೇಳ್ತಾರೆ ನನ್ನ, ಏನಂತ ಬಣ್ಕರ್ ಒಂದು ಸ್ವಲ್ಪ ಸುನಿ ಇದು ಮಾಡಿಕೊಡ್ಬೇಕು ಅಂತ. ಯಾಕೆ? ಇಲ್ಲ ನಮ್ಮ ಸಿನಿಮಾ ಮಾಡಬೇಕು ಅಂತ. ರಮೇಶ್ ಯಾದವ್ ಅವ್ರು ಕೇಳ್ತಾರೆ, ಈ ಥರ ಹಿಂಗೆ ಸುನಿ ನೀವು ಹೇಳಿದ್ರೆ ಆಗುತ್ತಂತೆ. ನಾನು ಇಷ್ಟೆಲ್ಲ ಆದಮೇಲೆ ಈತ ನನ್ನ ಹತ್ರ ಬಂದ್ಬಿಟ್ಟು ಸಿನಿಮಾ ಮಾಡೋಣ ಸರ್ ಅಮ್ಮ. ಗುರು ನಾನು ನಿನಗೆ ದುಡ್ಡು ಕೊಡಲ್ಲ, ಮ್ಯಾಕ್ಸಿಮಮ್ ಅಂದರೆ ಪ್ರೊಡಕ್ಷನ್ಗೆ ನಾವು ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ. ಅಷ್ಟನ್ನು ಹೊರತುಪಡಿಸಿ ಈಗ ಯಾಕೆ ಪ್ರೊಡಕ್ಷನ್ ಮಾಡೋ ಕೆಲಸ? ಇವಾಗ ಗಂಭೀರವಾಗಿರೋ ನೀನು ಹೂ ಅಂದರೆ 70-80 ಲಕ್ಷ, 1 ಕೋಟಿ ರೂಪಾಯಿ ಕೊಡ್ತಾರೆ. ತಗೊಂಡು ಸುಮ್ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ನಿನ್ಗೆ ಯಾವ ಥರದಪ್ಪ ನೀನು ಅಂದೆ. ಇಲ್ಲ ಬಾಸ್ ನಾನು ಶ್ರೀನಗರ ಕಿಟ್ಟಿ ಅವ್ರಿಗೋಸ್ಕರ ಮಾಡಲೇಬೇಕು. ಅದೇ ಹಂಗೆ ಇದ್ದೆ. ಅವರು ಒಂದೇ ಒಂದು ಮಾತು ತುಟಕ್ಕೆ ಅನ್ನಲಿಲ್ಲ. ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಸಾಂಗಿಗೆ ಬರಬೇಕು, ನೈಟು ಎಣ್ಣೆ ಹೊಡ್ಕೊಂಡು ಏನೋ ಮಾಡೋವಂಥ ಸಾಂಗ್ ಅಲ್ವಾ. ಗುಂಡೆ ಹಾಕ್ಕೊಂಡು ನೀವೊಂದು ಇದನ್ನು ಮಾಡಬೇಕು, ಏನೋ ಒಂದು ಸಾಂಗ್ ಇದೆ ಸರ್ ಅಂದಿದ್ದಕ್ಕೆ ಒಂದು ಮಾತು ಏನಕ್ಕೆ ಅಂತ ಕೇಳಲಿಲ್ಲ. ಸುಮ್ಮನೆ ಬರ್ತೀನಿ ಅಂದರು, ಡೇಟ್ ಹೇಳು ಅಂದರು, ಬಂದುಬಿಟ್ರು, ಆ್ಯಕ್ಟ್ ಮಾಡಿಬಿಟ್ರು, ಹೋಗ್ಬಿಟ್ರು ಸರ್. ಸೊ ಅಂಥವ್ರನ್ನ ನಾನು ಗೌರವಿಸಲೇಬೇಕು. ಈಗ ನಾನು ಚೆನ್ನಾಗಾದಾಗ ಅವ್ರನ್ನೆಲ್ಲ ಮರೆತರೆ ಚೆನ್ನಾಗಿರಲ್ಲ. ಸೊ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಜೊತೆಯಲ್ಲಿ ಮಾಡಬೇಕು. ಸರಿ 3-4 ಜನ ಅಂದರು. ಗುರು ದಯವಿಟ್ಟು ನಿರ್ಮಾಪಕರು ನನ್ನ ಹೆಸರು ಹಾಕಕ್ಕೆ ಹೋಗ್ಬೇಡ ಗುರು, ಮೇಲ್ಗಡೆ ಏನೋ ಸಾಕಾರದೊಂದಿಗೆ ಅದೇನೋ ಮಾಡ್ಕೊಳ್ಳಿ, ಅದೇನು ದುಡ್ಡು ತಗೊಂಬಿಡಿ ಅಂತೇಳಿ 1 ಕೋಟಿನಾ 1 ಕೋಟಿ ಹಣ ಕೊಟ್ವಿ. ಮತ್ತು ಆಮೇಲೆ ಬಂದು ಏನೇನೋ ಆಯಿತು. ಅದಕ್ಕೆಲ್ಲ ಮೂಲ ರೂವಾರಿ ಈತನೇ, ಯಾರು ಸುರೇಶ್ ಬೈರ್ಸಂದ್ರ. ಅವನು ಸುನೀನ್ ಏನಾನ ಅವತ್ತಿನ ದಿವಸ ಸಿನಿಮಾ ಮಾಡಿಸ್ಬೇಕು ಅಂತ ಬಂದರೆ ಅದ್ರ ಜೊತೆಯಲ್ಲಿ ಇವರು ಇದ್ದರು. ಅದು ಸ್ವಲ್ಪ ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕಿದ್ರಿ, ಸೈಲೆಂಟಾಗಿದ್ದು. ಅದೇ ಬಂದು ಅವ್ರು ಫುಲ್ ಪ್ಲೇಟ್ಸಲ್ಲಿ ಆಗೋಗ್ಬಿಟ್ಟಿದ್ರು. ಅಂದರೆ ಆವತ್ತಿನಿಂದನೂ ಕೂಡ ಒಂಥರ ಏನಪ್ಪ ಅಂದರೆ ಇವ್ರದ್ದು ಸಾಯಂಕಾಲ ಒಂದು 6:30-7 ಗಂಟೆ ತನಕ ನಮ್ಮದು ಇವ್ರದ್ದು ಓಕೆ ಎಲ್ಲ ಚೆನ್ನಾಗಿರ್ತದೆ. ಒಂದು 7:30-8 ಗಂಟೆ ಆದಮೇಲೆ ಸಿಕ್ಕರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ಬಿಡ್ತದೆ. ಅಲ್ರಿ
ಅಲ್ಲ ಅದಕ್ಕೆ ಅಷ್ಟೇ ಒಂದಲ್ಲ ಅಂದರೆ ಸರ್ ನಾನು ಹಿಂಗೆ ಮಾಡ್ಬೇಕಾಗಿತ್ತು ಸರ್ ಹಿಂಗಾಗ್ಬಿಡ್ತು ಸರ್ ಹಿಂಗಾಗ್ಬಿಡ್ತು ಗುರು ಇದ್ದೀನಿ ಅವರೇ ಯಾಕೆ ಗುರು ಹೇಳಲಿಲ್ಲ ಹೇಳಿದೆ ಸರ್ ನೀವು ತಲೆಗೆ ಹಾಕ್ಕೊಳ್ಳಿಲ್ಲ ಸರಿ ಆಯ್ತು ಅದನ್ನ ಡೈರೆಕ್ಟ್ರಿಗೆ ಹೇಳ್ಬೇಕಾಯ್ತು ಸರ್ ಡೈರೆಕ್ಟ್ರಿಗೆ ಹೆಂಗೆ ಸರ್ ಹೇಳೋಕ್ಕಾಯ್ತದೆ ಓ ಹೌದಾ ಸರಿ ಹಂಗಾರೆ ದಿನೇಶ್ ಬಾಬು ಅವ್ರಿಗೆ ನಾನೇ ಹೇಳ್ತೀನಿ ಬಿಡ್ರಿ ಹಂಗೇನ ಮಾಡಿಬಿಟ್ಟಿದೆ ಸರ್ ಅಂತ ಹಂಗಮೇಲೆ ಹಂಗೆ ಅಷ್ಟು ಮಾಡ್ಕೊಂಡು ಮತ್ತೆ ಮಾರನೇ ದಿವಸಕ್ಕೆಲ್ಲ ಸರ್ ಹೋಗ್ಬಿಡೋದು ಅದೇ ರೀತಿ ಆ ಥರದ ಒಂದು ಸ್ನೇಹ ಒಂಥರ ಏನಪ್ಪ ಅಂದರೆ ನನಗೆ ಇವಾಗ ಏನು ಅನ್ನಿಸ್ತಾ ಐತಿ ಅಂದರೆ ನಾನೊಂದು 15 ವರ್ಷ ಹಿಂದಕ್ಕೆ ಹೋದಂಗೆ ಆಗ್ಬಿಡ್ತು ಈಗ ಯಾಕಂದರೆ ಒಂದು ಕಡೆ ಸುರೇಶ್ ಬಂದ್ರ ರೈಟ್ಗೆ ಲೆಫ್ಟ್ಗೆ ಮುರಳಿ ಅಂದರೆ ಓ ಇದು ಮೋಸ್ಟ್ಲಿ ನಮ್ಮದೇ ಪ್ರೊಡಕ್ಷನ್ನು ನಾನೇ ಪ್ರೊಡ್ಯೂಸರು ದಿನೇಶ್ ಬಾಬು ಅವರು ಇಲ್ಲ ಅವ್ರು ಯಾವಾಗೂ ಇರ್ತಾರೆ ಎಲ್ಲರ ಜೊತೆಲೂ ಇರ್ತಾರೆ ಈಗ ಅವ್ರು ಅವಲ್ಲೇ ನೀವು ಹೇಳಿದ್ಮೇಲೆ ನಮ್ಮ ತಲೆಗೆ ಬಂದ್ಬಿಡ್ತದು ಬ್ಲೆಸ್ಸಿಂಗ್ಸು ಅಲ್ಲ ನನಗಲ್ಲ ಬ್ಲೆಸ್ಸಿಂಗ್ಸು ಇವ್ರಿಗೆ ಅಂದರೆ ಅಲ್ಲ ನನಗೆ ಅವರು ನಾನು ಐ ಲೈಕ್ ದಿನೇಶ್ ಬಾಬು ಲೈಕ್ ಎನಿಥಿಂಗ್ ಅದ್ರ ಬಗ್ಗೆ ನೋ ಡೌಟ್ ಹಾಗೆ ಆ ಒಂದು ಜರ್ನಿನಲ್ಲಿ ಬಂದವರು ಇವತ್ತಿಗೂ ಕೂಡ ಅದಕ್ಕೆ ನಾನು ಯಾವಾಗೂ ಏನು ಹೇಳ್ತೀನಿ ಏನಾನ ಮಾಡಿರಿ ಹುಷಾರಾಗಿ ಮಾಡಿರಿ ಯೋಚನೆ ಮಾಡಿರಿ ಕಳ್ಕಳ ಅಂತ ಕೆಲಸ ಮಾಡಬೇಡ್ರಿ ಆಮೇಲೆ ಧರ್ಮನ ಹೆಸರು ಹೇಳ್ಬಿಡ್ತಾರೆ ಅವಾಗ ನನ್ನ ಮುಂದಕ್ಕೆ ಏನೂ ಮಾತಾಡೋಂಗೆ ಇಲ್ಲ ನನಗೆ ಧರ್ಮ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅವರು ಒಂಥರ ಸೆಕೆಂಡ್ ಮುರಳಿ ಇದ್ದಂಗೆ ಕೊಟ್ಟರು ಸರಿ ಕೊಡದವರು ಸರಿ ಮಾಡಬೇಕಾಯ್ತು ಅಂದರೆ ನಿಮ್ಮ ಬಗ್ಗೆ ನನಗೆ ಅಷ್ಟೊಂದು ಗೌರವ ಅಲ್ಲ ರೆಡಿಯಾಗಿ ಮೋಸ್ಟ್ಲಿ ಬಿಗ್ ಬಾಸ್ ಗೋಲ್ಡ್ ಬಂದಾದ್ಮೇಲೆ ರೆಡಿಯಾಗಿ ಈಗ ಟ್ಯೂನ್ ಆಗ್ಬಿಟ್ಟಾರಾ ಹಾಂ ಓಕೆ ಅಲ್ಲ ಟ್ಯೂನ್ ಆಗಿದ್ದರೆ ಒಳ್ಳೇದು ಯಾಕಂದರೆ ಎವ್ರಿ ಡೇ ಇಸ್ ನಾಟ್ ಸಂಡೇ ಆವತ್ತಿನ ಕಾಲ ಇತ್ತು ಎನಿವೆ ಒಂದು ಏನೋ ಒಂದು ನಮ್ಮ ಸ್ವಂತ ಕುಟುಂಬದ ಸಿನಿಮಾ ಥರ ಇದು ಈಗೇ ನಮ್ಮ ಜಯರಾಮಣ್ಣನು ಕೂಡ ಜೊತೆನಲ್ಲಿದ್ದು ಆಮೇಲೆ ಜಯರಾಮಣ್ಣ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳಿ ಇನ್ನೂ ಬಣ್ಣ ಹಾಕಿದ್ರೆ ಮುಗ್ದೋಯ್ತು ಬಿಟ್ಬಿಡಿ ಅಂದರೆ ಅದು ಒಂದು ಒಳ್ಳೆ ಮನಸ್ಸುಗಳೆಲ್ಲ ಒಂದು ಇದರಲ್ಲಿ ಸೇರಿಕೊಂಡಾಗ ಚೆನ್ನಾಗಿ ಆಗುತ್ತೆ ಆಲ್ ದಿ ಬೆಸ್ಟ್ ತಲ್ವಾರ್ ಆದಷ್ಟು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತುಂಬ ಇಷ್ಟಪಡ್ತಕ್ಕಂಥ ನಟ ದರ್ಶನ್ ಅವರ ಒಂದು ಆಶೀರ್ವಾದವನ್ನು ನಿಮ್ಮ ತಲೆ ಮೇಲಿದೆ ಮುರಳಿಯವರು ಮತ್ತು ಇವರೆಲ್ಲ ಸಿನಿಮಾ ಮಾಡುವಾಗ ಮುಮ್ತಾಜಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರಲ್ಲ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಲ್ಲ ಅದೇ ಅಂದರೆ ಆ ಒಂದು ಒಳ್ಳೊಳ್ಳೆ ಇವೆಲ್ಲ ನಿಮ್ಮ ತಲೆ ಮೇಲೆ ಇರೋದ್ರಿಂದ ಏನೇ ರೀತಿಯೂ ಪ್ರಾಬ್ಲಮ್ ಆಗಲ್ಲ ನೋಡಿಕೊಂಡು ಸಿನಿಮಾನ ರಿಲೀಸ್ ಮಾಡಿರಿ ಅಷ್ಟೇ 4, 8, 10 ಜೊತೆಯಲ್ಲಿ ಬರೋದು ಬೇಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಒಳ್ಳೆಯದಾಗಿ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು